ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಉಪಕರಣಗಳ ಸೇವೆಗಾಗಿ ಲಾಕ್ ರಿಂಗ್ ಉಪಕರಣಗಳನ್ನ, ಲಾಕ್ ರಿಂಗ್ ನ ವಿವಿಧ ಫಿಟ್ಟಿಂಗ್ ಗಳನ್ನ ಹೇಗೆ ಬಳಸುವುದು ಎಂದು ತಿಳಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದು ಲಾಕ್ ರಿಂಗ್ ನೊಂದಿಗೆ 2 ತಾಮ್ರದ ಕೊಳವೆಗಳನ್ನ ಸಂಪರ್ಕಿಸುವುದು, ಲಾಕ್ ರಿಂಗ್ ಫಿಟ್ಟಿಂಗ್ ಮೂಲಕ ಕ್ಯಾಪಿಲರಿ ಟ್ಯೂಬ್ ಅನ್ನ ಸಂಪರ್ಕಿಸುವುದು. ಈ ಪ್ರಯೋಗಕ್ಕೆ ಅಗತ್ಯವಿರುವ ಉಪಕರಣಗಳು ಹಾಗೂ ವಸ್ತುಗಳನ್ನು ಸಂಗ್ರಹಿಸೋಣ. ಟ್ಯೂಬ್ ಕಟರ್ 1 ನಂಬರ್, ಟ್ಯೂಬ್ ಕ್ಯಾಲಿಪರ್ 1 ನಂಬರ್, ಡಿಜಿಟಲ್ ಮೈಕ್ರೋಮೀಟರ್ ಕ್ಯಾಲಿಪರ್ 1 ನಂಬರ್, ಲಾಕ್ ರಿಂಗ್ ಟೂಲ್ ಕಿಟ್ 1 ನಂಬರ್, ಸ್ಯಾಂಡ್ ಪೇಪರ್ ಅವಶ್ಯಕತೆಗೆ ತಕ್ಕಂತೆ, ಲಾಕ್ ಪ್ರೆಪ್ ಅಧೆನ್ಸಿವ್ 1 ನಂಬರ್, ಲಾಕ್ ರಿಂಗ್ ವಿವಿಧ ಗಾತ್ರ 1 ಸೆಟ್, ಕಾಪರ್ ಟ್ಯೂಬ್ಸ್ ಅವಶ್ಯಕತೆಗೆ ತಕ್ಕಂತೆ. ತಾಮ್ರದ ಕೊಳವೆಗಳಲ್ಲಿ ಲಾಕ್ ರಿಂಗ್ ಉದ್ದೇಶವನ್ನ ನಾವು ಚರ್ಚಿಸೋಣ. ಲಾಕಿಂಗ್ ಎನ್ನುವುದು ತಾಮ್ರದ ಕೊಳವೆಗಳನ್ನು ಸೇರುವುದು ಸೇರಿದಂತೆ ವಿವಿಧ ಅಪ್ಲಿಕೇಶನ್ಗಳಿಗಾಗಿ ಯಾಂತ್ರಿಕ ಪೈಪ್ ಕನೆಕ್ಟರ್ಗಳನ್ನು ಉತ್ಪಾದಿಸುವ ಬ್ರ್ಯಾಂಡ್ ಆಗಿದೆ. ಲಾಕ್ ರಿಂಗ್ ಕನೆಕ್ಟರ್ಗಳು ತಮ್ಮ ನವೀನ ವಿನ್ಯಾಸಕ್ಕೆ ಹೆಸರುವಾಸಿಯಾಗಿದೆ. ಇದು ಸಾಂಪ್ರದಾಯಿಕ ವೆಲ್ಡಿಂಗ್ ಅಥವಾ ಬ್ರೇಸಿಂಗ್ ವಿಧಾನಗಳ ಅಗತ್ಯಗಳನ್ನು ನಿವಾರಿಸುತ್ತದೆ. ಬದಲಿಗೆ ಲಾಕಿಂಗ್ ಕನೆಕ್ಟ್ಗಳು ವಿಶ್ವಾಸಾರ್ಹ ಮತ್ತು ಸೋರಿಕೆ ಮುಕ್ತ ಜಂಟಿ ರಚಿಸಲು ಶೀತ ಯಾಂತ್ರಿಕ ರಚನೆ ಪ್ರಕ್ರಿಯೆಯನ್ನ ಬಳಸುತ್ತವೆ. ತಾಮ್ರದ ಕೊಳವೆಗಳಲ್ಲಿ ಲಾಕ್ ಮಾಡುವ ಕನೆಕ್ಟರ್ಗಳ ಪ್ರಾಥಮಿಕ ಉದ್ದೇಶವೆಂದರೆ ವೆಲ್ಡಿಂಗ್, ಬ್ರೇಸಿಂಗ್ ಅಥವಾ ಇತರ ಶಾಖ ಆಧಾರಿತ ವಿಧಾನಗಳ ಅಗತ್ಯವಿಲ್ಲದೆ ವಿಶ್ವಾಸಾರ್ಹ, ಸೋರಿಕೆ ಮುಕ್ತ ಮತ್ತು ಪರಿಹಾರ ಸಂಪರ್ಕವನ್ನ ಒದಗಿಸುವುದು. ವಿಧಾನ: ಕಾರ್ಯ 1. ಲಾಕ್ನೊಂದಿಗೆ 2 ತಾಮ್ರದ ಕೊಳವೆಗಳನ್ನ ಸಂಪರ್ಕಿಸಿ. ಹಂತ 1. ಟ್ಯೂಬ್ ಕಟರ್ ಬಳಸಿ ತಾಮ್ರದ ಕೊಳವೆಗಳನ್ನ ಬಯಸಿದ ಉದ್ದಕ್ಕೆ ಕತ್ತರಿಸಿ. ಹಂತ 2. ತಾಮ್ರದ ಕೊಳವೆಯ ಕತ್ತರಿಸಿದ ತುದಿಗಳಿಂದ ಯಾವುದೇ ಬರ್ಡ್ಸ್ ಅಥವಾ ಒರಟು ಅಂಚುಗಳನ್ನ ತೆಗೆದುಹಾಕಲು ಡಿಬರಿಂಗ್ ಉಪಕರಣ ಬಳಸಿ. ಲಾಕ್ ರಿಂಗ್ ಕನೆಕ್ಟರ್ಗೆ ನಯವಾದ ಮತ್ತು ಸಮವಾದ ಮೇಲ್ಮೈಯನ್ನ ಖಚಿತಪಡಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಹಂತ 3. ಸರಿಯಾದ ಲಾಕಿಂಗ್ ಗಾತ್ರ ಮತ್ತು ವಸ್ತುಗಳನ್ನ ಆಯ್ಕೆ ಮಾಡಿ. ಗಾತ್ರವು 1.6 ಮಿಲಿಮೀಟರ್ ನಿಂದ 35 ಮಿಲಿಮೀಟರ್ ವರೆಗೆ ಲಭ್ಯವಿದೆ. ಹಂತ 4. ಟ್ಯೂಬ್ ಕ್ಯಾಲಿಪರ್ಗಳೊಂದಿಗೆ ಟ್ಯೂಬ್ಗಳ ಗಾತ್ರವನ್ನು ಪರಿಶೀಲಿಸಿ. ನಿಖರವಾದ ಅಳತೆಗಾಗಿ ಡಿಜಿಟಲ್ ಮೈಕ್ರೋಮೀಟರ್ ಕ್ಯಾಲಿಪರ್ ಲಭ್ಯವಿದ್ದರೆ ಬಳಸಿ. ಹಂತ 5. ಟ್ಯೂಬ್ ಮತ್ತು ಲಾಕಿಂಗ್ ಫಿಟ್ಟಿಂಗ್ ಅನ್ನು ಸಮತಲ ಸಾಲಿನಲ್ಲಿ ಹೊಂದಿಸಿ. ಹಂತ 6. ಲಾಕ್ ಮಾಡುವ ಹ್ಯಾಂಡ್ ಟೂಲ್ ಅನ್ನು ಬಳಸಿ ಜಂಟಿ ಮೇಲೆ ಫಿಟ್ಟಿಂಗ್ ಅನ್ನು ಕುಗ್ಗಿಸಿ. ಹಂತ 7. ಟ್ಯೂಬ್ ಸ್ಪೇಸ್ ನಲ್ಲಿ ಸಿಲಾಂಟ್ ಲಾಕ್ ಪ್ರಿಪ್ ಅಂಟಿಕೊಳ್ಳುವಂತೆ ಅನ್ವಯಿಸಿ ಮತ್ತು ಟ್ಯೂಬ್ಗಳನ್ನು ತಿರುಗಿಸಿ. ಹಂತ 8. ಈಗ ಲಾಕಿಂಗ್ ಬಿಗಿಯಾಗಿ ಮುಚ್ಚುವವರೆಗೆ ಸಂಪೂರ್ಣವಾಗಿ ಕುಗ್ಗಿಸಿ. ಹಂತ 9. ಲಾಕಿಂಗ್ ಫಿಟ್ಟಿಂಗ್ ಅನ್ನು ಪೂರ್ಣಗೊಳಿಸಿದ ನಂತರ ಒಣ ಬಟ್ಟೆಯಿಂದ ಲಾಕಿಂಗ್ ಮತ್ತು ಕೀಲುಗಳನ್ನು ಸ್ವಚ್ಛಗೊಳಿಸಿ. 2 ಟ್ಯೂಬ್ಗಳನ್ನು ಸಂಪರ್ಕಿಸಿದರೆ ಮತ್ತೊಂದು ಲಾಕ್ ರಿಂಗ್ ಕನೆಕ್ಟರ್ ಅನ್ನು ಬಳಸಿ ತಾಮ್ರದ ಕೊಳವೆಯ ಇನ್ನೊಂದು ತುದಿಗೆ ಪ್ರಕ್ರಿಯೆಯನ್ನ ಪುನರಾವರ್ತಿಸಿ. ಹಂತ 10. ಲಾಕಿಂಗ್ ಸಂಪರ್ಕಗಳು ಸರಿಯಾಗಿ ಕುಳಿತಿವೆಯೇ ಮತ್ತು ಟ್ಯೂಬ್ಗಳು ಸುರಕ್ಷಿತವಾಗಿ ಸಂಪರ್ಕಗೊಂಡಿವೆಯೇ ಎಂದು ಖಚಿತಪಡಿಸಿಕೊಳ್ಳಲು ಅವುಗಳನ್ನು ಪರೀಕ್ಷಿಸಿ. ಲಾಕಿಂಗ್ ಕನೆಕ್ಟರ್ಗಳನ್ನು ವಿಶ್ವಾಸಾರ್ಹ ಮತ್ತು ಸೋರಿಕೆ ಮುಕ್ತ ಜಂಟಿ ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ. ಕಾರ್ಯ 2. ಲಾಕಿಂಗ್ ಫಿಟ್ಟಿಂಗ್ ಮೂಲಕ ಕ್ಯಾಪಿಲರಿ ಟ್ಯೂಬ್ ಅನ್ನು ಸಂಪರ್ಕಿಸಿ. ಹಂತ 1. ಅಗತ್ಯವಿದ್ದರೆ ಟ್ಯೂಬ್ ಅನ್ನು ಬೇರ್ಪಡಿಸಲು ಟ್ಯೂಬ್ ಕಟರ್ ಬಳಸಿ. ಹಂತ 2. ಕ್ಯಾಪಿಲರಿ ಟ್ಯೂಬ್ ತುದಿಯನ್ನು ಮರಳು ಕಾಗದದಿಂದ ಸ್ವಚ್ಛಗೊಳಿಸಿ. ಕ್ಯಾಪಿಲರಿ ಟ್ಯೂಬ್ಗೆ ಹಾನಿಯಾಗದಂತೆ ಯಾವುದೇ ಮೇಲ್ಮೈ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕುವುದು ಗುರಿಯಾಗಿದೆ. ಸುಮಾರು 400 ಅಥವಾ ಹೆಚ್ಚಿನ ಗ್ರೀಟ್ ಸೂಕ್ತವಾಗಿದೆ. ಹಂತ 3. ಕ್ಯಾಪಿಲರಿ ಟ್ಯೂಬ್ ಅನ್ನ ಲೂಪಿಂಗ್ ಕನೆಕ್ಟರ್ನ ಇನ್ನೊಂದು ತುದಿಯನ್ನು ತಲುಪುವವರೆಗೆ ಎಲ್ಲಾ ರೀತಿಯಲ್ಲಿ ಹಾದು ಹೋಗಿರಿ. ಉದಾಹರಣೆಗೆ, ಲಾಕ್ ರಿಂಗ್ ಕನೆಕ್ಟರ್ ಅನ್ನು ತಾಮ್ರದ ಟ್ಯೂಬ್ನ ಕತ್ತರಿಸಿದ ತುದಿಗಳಲ್ಲಿ ಒಂದಕ್ಕೆ ಸ್ಲೈಡ್ ಮಾಡಿ. ಲಾಕ್ ರಿಂಗ್ ಕನೆಕ್ಟರ್ ಸಂಪೂರ್ಣವಾಗಿ ಕುಳಿತಿದೆ ಮತ್ತು ಟ್ಯೂಬ್ನ ಸಂಪೂರ್ಣ ಸುತ್ತಳತೆಯನ್ನ ಆವರಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 4. ಲಾಕ್ನ ಭಾಗಶಃ ಸೇರಿಸಿದಾಗ ಲಾಕ್ ಪ್ರಿಫ್ನ ಒಂದು ಡ್ರಾಪ್ ಅನ್ನು ಅನ್ವಯಿಸಿ ಲಾಕ್ ಪ್ರಿಫ್ ಜಂಟಿಗೆ ಕೆಲವು ಮಟ್ಟದ ತುಕ್ಕು ರಕ್ಷಣೆಯನ್ನ ಒದಗಿಸಬಹುದು. ಅಂಟಿಕೊಳ್ಳುವಿಕೆಯು ತಡೆಗೋಡೆ ರಚಿಸಬಹುದು. ಅದು ಟ್ಯೂಬ್ ಮತ್ತು ಲಾಕಿಂಗ್ ಫಿಟ್ಟಿಂಗ್ ನಡುವಿನ ತುಕ್ಕು ಬೆಳವಣಿಗೆಯನ್ನ ತಡೆಯಲು ಸಹಾಯ ಮಾಡುತ್ತದೆ. ಹಂತ 5. ಕೊಳವೆಯ ಸುತ್ತಲೂ ಸಿಲಾಂಟ್ ಅನ್ನ ಸಮವಾಗಿ ಹರಡಲು ಫಿಟ್ಟಿಂಗ್ ಅನ್ನ 360 ಡಿಗ್ರಿಗೆ ತಿರುಗಿಸಿ. ಹಂತ 6. ಕ್ಯಾಪಿಲರಿ ಟ್ಯೂಬ್ಗೆ ಸ್ವಲ್ಪ ಬೆಂಡ್ ಇರಿಸಿ. ಹಂತ 7. ತಾಮ್ರದ ಟ್ಯೂಬ್ನೊಂದಿಗೆ ಇನ್ನೊಂದು ತುದಿಯನ್ನು ಸೇರಿಸಿ ಮತ್ತು ಲಾಕ್ ರಿಂಗ್ ಸಂಪರ್ಕವನ್ನ ಪೂರ್ಣಗೊಳಿಸಲು 2 ತಾಮ್ರದ ಟ್ಯೂಬ್ಗಳನ್ನ ಲಾಕ್ನೊಂದಿಗೆ ಸಂಪರ್ಕಿಸಿ. ಹಂತ 8. ಜಂಟಿ ಪೂರ್ಣಗೊಂಡ ನಂತರ ಒಣ ಬಟ್ಟೆಯಿಂದ ಕೀಲುಗಳನ್ನು ಒರೆಸಿ. ರೀಕ್ಯಾಪ್:
ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದು ಲಾಕ್ ರಿಂಗ್ ನೊಂದಿಗೆ 2 ತಾಮ್ರದ ಕೊಳವೆಗಳನ್ನು ಸಂಪರ್ಕಿಸುವುದು, ಕ್ಯಾಪಿಲ್ಲರಿ ಟ್ಯೂಬ್ ಅನ್ನ ಲಾಕ್ ರಿಂಗ್ ಫಿಟ್ಟಿಂಗ್ ಮೂಲಕ ಸಂಪರ್ಕಿಸುವುದು.